ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಅಕೌಂಟ್ ಪ್ರೊ ಸೊಲ್ಯೂಷನ್ಸ್ ಟ್ಯಾಲಿ ಲರ್ನಿಂಗ್ ಚಾನಲ್. ಇವತ್ತಿನ ದಿನ ಸಿಂಪಲ್ ಆಗಿ GST ರೇಟ್ ಸೆಟಪ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. Alt G ಆರ್ ಗೋ ಟು ಅಂತ ಕ್ಲಿಕ್ ಮಾಡಿ ಇಲ್ಲಿ GST ರೇಟ್ ಸೆಟಪ್ ಅಂತ ಸರ್ಚ್ ಮಾಡಿ. ಸೊ ಸ್ಟಾಕ್ ಐಟಮ್ ಅಂತ ಸೆಲೆಕ್ಟ್ ಮಾಡಿ. ಸ್ಟಾಕ್ ಐಟಮ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ GST ರೇಟ್ ಪರ್ಸೆಂಟೇಜಸ್ ಏನೇನಿದಾವೆ ಸ್ಟಾಕ್ ಐಟಮ್ಗೆ ಅಂತ ವೀವ್ ಆಗುತ್ತೆ. ಇಲ್ಲಿ ಯಾವ್ದು ಐಟಮಿಗೆ ನೀವು ಪರ್ಸೆಂಟೇಜ್ನ ಚೇಂಜ್ ಮಾಡಬೇಕಲ್ವಾ, ಆ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡಿ. ಸೊ ಇವಾಗ 12% ಇರೋದನ್ನ 5%ಗೆ ಯಾವ ರೀತಿ ಮೂವ್ ಆಗುತ್ತೆ ಅಂತ ನೋಡೋಣ. ಕಂಟ್ರೋಲ್ ಸ್ಪೇಸ್, ಓವರ್ ಆಲ್ ಐಟಮ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಸ್ಪೇಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ Alt S ಆರ್ ಅಪ್ಡೇಟ್ GST ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೊವೈಡ್ HSN SSC ಡೀಟೇಲ್ಸ್ನ ನೋ ಮಾಡಿ. GST ರೇಟ್ ಆ್ಯಂಡ್ ರಿಲೇಟೆಡ್ ಡೀಟೇಲ್ಸ್ನ ಎಸ್ ಮಾಡಿ. GST ರೇಟ್ ಡೀಟೇಲ್ಸ್ನ ಸ್ಪೆಸಿಫೈಡ್ ಡೀಟೇಲ್ಸ್ ಹಿಯರ್ ಅಂತ ಸೆಲೆಕ್ಟ್ ಮಾಡಿ. ಟ್ಯಾಕ್ಸಬಿಲಿಟಿ ಟೈಪ್ಸ್ ಟ್ಯಾಕ್ಸೇಬಲ್ ಅಂತ ಸೆಲೆಕ್ಟ್ ಮಾಡಿ. GST ರೇಟ್ನ 5% ಅಂತ ಕ್ಲಿಕ್ ಮಾಡಿ. ಎಂಟರ್. ಅಪ್ಲಿಕೇಬಲ್ ಡೇಟ್, ನ್ಯೂ ಎಫೆಕ್ಟಿವ್ ಡೇಟ್ 22 ಸೆಪ್ಟೆಂಬರ್ 2025. ಎಂಟರ್. ಎಕ್ಸೆಪ್ಟ್. ಸೊ 12% ಇರೋದು 5%ಗೆ ಮೂವ್ ಆಗಿರುತ್ತೆ. ಎಸ್ಕೇಪ್ ಮಾಡಿ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರೋ ಪ್ರಕಾರ ಆಲ್ರೆಡಿ 22 ಸೆಪ್ಟೆಂಬರ್ 2025ಗೆ 5%ಗೆ ಓವರ್ ಆಲ್ ಐಟಮ್ಸು ಮೂವ್ ಆಗಿದ್ದಾವೆ. ಈ ರೀತಿ ನೀವು ಸ್ಟಾಕ್ ಐಟಮ್ಗೆ GST ರೇಟ್ ಸೆಟಪ್ನ ಮಾಡಬೇಕು. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.